ಅಲ್ಲ ಕಣ್ಪದಿ ನೀನೀಗ ವಿಷಯ ಎಲ್ಲ ಹೇಳಿದಕ್ಕೆ ಸುರೋಯ್ತು. ಹಿಂಗಾಯ್ತು ಅದಕ್ಕೆ ಪೊಲೀಸ್ನವ್ರು ಎಳ್ಕೊಂಡು ಹೋಗೋರೆ ಅಂತ ಹೇಳ್ಬಿಟ್ಟು ಸಾವುಕಾತಿ ನೋಡ್ಬೇಕು. ಅಯ್ಯೋ ನನ್ನ ಮಗಳು ಏನೂ ಮಾಡಿಲ್ಲ, ಮುಗ್ದಳು. ಆದ್ರೂ ಪೊಲೀಸರು ಎಳ್ಕೊಂಡು ಹೋಗ್ಬಿಟ್ಟವಳೆ. ಹಂಗೆ ಹಿಂಗೆ ಅಂತ ಏನು ಸುದ್ದ ಹೇಳ್ತಾ ಇದ್ಲು. ಈ ಅಮ್ಮನ ಪುರಾಣವ ಕೇಳೋರು ಯಾರು? ಸರಿಯಾಗಿ ಮಾಡೋನ್ ಬಿಡು, ನಿನ್ ತಮ್ಮ ಅಮ್ಮವಳಿಗೆ ಸರಿಯಾಗಿ ನೀಯ. ಆದ್ರೆ ಒಂದೆರಡು ದಿನ ಅದೇ ಪಾಪ ಅವನ್ನ ಶಿವನ ಎಲ್ಲೂ ಈಚೆ ಕಡೆ ಬುಡ್ತಿದ್ದಂಗೆ ಹೊಸಿ ನೋಡ್ಕ. ಅಯ್ಯೋ ಪಾರಿ, ಏನಕ್ಕೆ ಬರ್ತಾನೆ ಈಚೆ ಕಡೆಗೆ ಅವನು? ಹೇಳಿದೀನಿ ಮನೆಗೆ ಇರಬೇಕು, ಎಲ್ಲೂ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಇನ್ನು ಸಾವುಕಾತಿಯನ್ನ ನಮ್ಮ ಮನೆಗೆ ಬರೋಕ್ಕಿಲ್ವಲ್ಲ, ಬಂದ್ರೂ ಇವನು ಎಲ್ಲೋ ಬರೋಕ್ಕಿಲ್ಲ ಬಿಡು. ಬಂದ್ರೆ ಇನ್ನೇನು, ಅವಳು ನಮ್ಮ ಮನೆಗೆ ಏನಕ್ಕೆ ಬರ್ತಾಳೆ? ಸದ್ಯ ಹೆಂಗೂ ಅವಳು ಜಂಬುತ್ ಕೋಳಿ. ಅವಳಿಗೆ ಸರಿಯಾಗಿ ಬುದ್ಧಿ ಬಂದರೆ ಸಾಕು ಸಾವುಕಾತಿ ಮಗಳಿಗೆ. ಪೊಲೀಸ್ನ ಸರಿಯಾಗಿ ಒಂದು 4 ಬಾರಿಸ್ಬಿಟ್ಟೆ ಕಳಿಸ್ಬೇಕು ನೋಡು. ಅವಳಿಗೆ ಬುದ್ಧಿ ಬರಂಗಿ. ಪಾಪ ಪೆದ್ದ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಿಟ್ಬಿಟ್ಟು ಬರೋದಾ? ಲೇ ಅಕ್ಕ, ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ರೆ ಅದು ಹೆಂಗಾಯ್ತದ ಹೇಳು? ಅವ್ನಿಗೇನೋ ನಿನ್ನ ತಮ್ಮವ ಕರ್ಕೊಂಬಂದಿದ್ದು ಸುರೈತಮ್ಮ. ನಿನ್ನ ತಮ್ಮವ ಕರ್ಕೊಂಡೇ ಬರಿಲ್ಲ ಅಂತ ಹೇಳಿದ್ರೆ ಏನಾಗಬೇಕಿತ್ತು ಹೇಳ್ಪದಿ? ಅದೇ ಮತ್ತೆ ಇನ್ನೇನಾಗಬೇಕಿತ್ತು? ಬೀದಿ ಪಾಲಾಗಿರೋನು. ಅಯ್ಯೋ ನನಗಂತೂ ಒಂದು ಕ್ಷಣ ಭಯನೇ ಆಗೋಗ್ಬಿಡ್ತು. ಅಯ್ಯೋ ಇದೇನಪ್ಪ ಅಂತ ಹೇಳ್ಬಿಟ್ಟು. ಸದ್ಯ ಹೆಂಗೋನು ಎತ್ಲ ಕರ್ಕೊಂಬಂದ್ಬಿಟ್ನಲ್ಲ ನನ್ನ ತಮ್ಮ, ಅದಕ್ಕೆ ನಂಗೆ ಸಮಾಧಾನ ಅಷ್ಟೇನೇ. ಆ ಸಾವುಕಾತಿ ಇವಾಗ ಹೋಗಿತ್ತಾಳೆ ಮಗಳನ್ನ ಬುಡಿಸ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು. ಹೋಗ್ಲಿ ಬಾ, ಅಲ್ಲಿ ಬಿಡೋರು ಯಾರು? ನನ್ನ ತಮ್ಮಿಯೊಳಗಂಟೂ ಬುಡಕ್ಕಿಲ್ವಂತ ಪೊಲೀಸು ಹೇಳ್ಬಿಟ್ಟವ್ನೆ. ನೀವು ಹೇಳಿದ್ಮೇಲೆ ನೀವು ಬಿಡೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಇನ್ನೂ ಒಂದು 2 ದಿನ ಬುದ್ಧಿ ಬರಲಿ ಆಮೇಕಿಂದ ಹೇಳೋಣ ಅಂತ ಸುಮ್ಕಿದೀವಿ. ಸರಿಯಾಗಿ ಮಾಡಿದ್ಯಾ ಹೇಳು. ಇಲ್ಲ ಅಂದಿದ್ರೆ ಸಾವುಕಾತ ಮುಂಗೆ ಎಲ್ಲಿ ಬುದ್ಧಿ ಬಂದಿರೋದು? ಏನ್ ನಿಗ್ರಾಡ್ತಾಳೆ. ಪದಿ ಇದ್ಯಾರಪ್ಪ ಈ ಸೊತ್ತಗೆ? ಅಯ್ಯೋ ಪದ್ದಿ, ಸಾವುಕಾತಿ ಮನೆಗೆ ಬರೋಕ್ಕಿಲ್ಲ ಅಂತ ಹೇಳ್ದೆ. ಇಲ್ಲಿ ನೋಡಿದ್ರೆ ಸಾವುಕಾತಿ ನಿಮ್ಮ ಮನೆಗೆ ಬಂದ್ಲಲ್ಲೇ. ಹೀಗೇನೇ ಮಾಡ್ತೀಯಾ? ಅಯ್ಯೋ ನಾನು ಏನೇ ಮಾಡಲಿ, ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಈ ನನ್ನ ಮಗ ಬೇರೆ ಮನೆಗೆ ಅವನೇ ಪೆದ್ದ. ಹೀಗೇನಪ್ಪ ಮಾಡೋದು? ತಗ್ಲಾಕಂತೀವಿ ಅನ್ನಿಸ್ತದೆ. ಅಯ್ಯೋ ಬಂದ್ಲು ಕಣೆ. ಪದ್ದಿ ನಿನ್ನ ಹತ್ರ ಏನೋ ಹೊಸಿ ಮಾತಾಡಬೇಕು ಅಂತ ಬಂದೆ. ಕುತ್ಕೊ ಬನ್ನಿ ಸಾವುಕಾತಮ್ಮ. ಅಲ್ಲ ಯಾಕೆ ಈಸೊಂದು ಗಾಬರಿ ಆಗೋಗ್ಬಿಟ್ಟಿದ್ದೀರಾ? ಅದು ಏನೋ ದೆಯ್ಯದ ವಿಚಾರ ಮಾತಾಡ್ತಾ ಇದ್ವಿ, ಅದಕ್ಕೆ ಹೊಸಿ ಭಯ ಆಯಿತು. ಹೌದಾ, ನಾನು ನಿನ್ನ ಹತ್ರ ಒಂದು ವಿಚಾರ ಮಾತಾಡೋಣ ಅಂತ ಬಂದೆ. ಅದೇ ನನ್ನ ಮಗಳು ವಿಚಾರ. ಅದು ನನ್ನ ಮಗಳನ್ನ ಪೊಲೀಸರು ಎಳ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ಪೊಲೀಸ್ನವ್ರು ಬಿಡ್ತಾನೆ ಇಲ್ಲ, ಎಷ್ಟು ಕೇಳ್ಕೊಂಡ್ರು ಇಲ್ಲ ಬುಡಕಿಲ್ಲ ಅಂತ ಹೇಳ್ತಾವ್ರೆ. ಹೆಂಗಿದ್ರು ನಾನು ಬೇರೆ ಅಂದರೆ ನಾನು ಒಳ್ಳಿಯ ಅವ್ರ ಅಮ್ಮ ಬೇರೆ ಬಂದೈತೆ ಮನೆಗೆ. ನಾನು ಅವ್ರಿಗಂತೂ ಏನು ಈ ವಿಚಾರ ಹೇಳಿಲ್ಲ. ಗೊತ್ತಾಗೋಗ್ಬಿಟ್ರೆ ನಾನು ಸುಮ್ಮನೆ ನೀನು ಬಿಟ್ಬಿಡ್ತಾಳ ಅಮ್ಮ. ಅದಕ್ಕೆ ನೀನು ಸಹಾಯ ಕೇಳೋನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹೆಂಗನ ಮಾಡ್ಬಿಟ್ಟು ನನ್ನ ಮಗಳನ್ನ ಈಚೆ ಕಡೆಗೆ ಬಿಡಿಸ್ಕೊಬಿಟ್ಟು ಬಾ. ಹಂಗಲ್ಲ ಕಣಕ್ಕ, ನಿನ್ನ ಮಗಳು ತಾನೇ ಯಾಕೆ ಸಾಯಿಸ್ಬೇಕಿತ್ತು ಪಾಪ ಪೆದ್ದನ್ನ? ಅವನು ಏನು ಮಾಡಿದ್ದ ಅಂತ ಹೇಳ್ಬಿಟ್ಟು ಸಾಯಿ ಬಿಡಬೇಕಿತ್ತು? ಅಯ್ಯೋ ನಂಗೆ ಇದ್ರಾಗ ₹1 ಎಷ್ಟು ಏನೂ ಗೊತ್ತಿಲ್ಲ ಕಣ್ಪದ್ದು. ₹1 ಎಷ್ಟು ಏನೂ ಗೊತ್ತಿಲ್ಲ. ಏನು ಮಾಡನಿ? ನನ್ನ ಮಗಳು ನೋಡಿದ್ರೆ ಸಾಯಿಸಿಲ್ಲ ಅಂತ ಹೇಳ್ತಾರೆ. ಈ ಪೊಲೀಸಪ್ಪ ನೋಡಿದ್ರೆ ಸಾಯಿಸಿದ್ದೀನಿ ಅಂತ ಹೇಳ್ತಾರೆ. ಬಾಡಿ ತೋರಿಸ್ರಿ ನಾನು ಒಳಿಯೊಂದು ಅಂತಂದರೆ ನಿಂಗೆ ಅದೆಲ್ಲ ಯಾಕೆ ಮುಚ್ಕೊಂಡು ಹೋಗು ಅಂತ ಹೇಳ್ತಾನೆ ಪೊಲೀಸು. ಈಗ ನನಗದು ಏನು ಮಾಡಬೇಕು ಏನು ಅಂತಲೇ ಗೊತ್ತಾಯ್ತಿಲ್ಲ. ಅದಕ್ಕೆ ಒಂಚೂರು ಏನಾರ ಸಹಾಯ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಏನ ಒಂಚೂರು ಸಹಾಯ ಮಾಡಿ ನನ್ನ ಮಗಳನ್ನ ಬಿಡ್ಸಂಗೆ ಮಾಡು. ಅಯ್ಯೋ ನಾನು ಎಲ್ಲಿ ಬಿಡಿಸ್ಲಿ? ನನಗೇನೆಲ್ಲ ಅಂತ ದೊಡ್ಡ ಗೊತ್ತಾ? ನನಗಂತೂ ಯಾರೂ ಗೊತ್ತಿಲ್ಲ. ನೀವೇ ಈ ಊರಿಗೆ ಸಾವುಕಾತಿ, ನಿಮಗೆ ಎಲ್ಲ ಗೊತ್ತಿರಬೇಕಲ್ಲ. ನಿನ್ನ ಮಗಳು ಒಳ್ಳೆಯವಳಲ್ಲ, ನಿನ್ನ ಮಗಳು ಕೆಟ್ಟವಳು. ಅಳಿಯಂದ್ರೆ ಬದುಕಿದ್ದೀರಾ ಅಳಿಯಂದ್ರೆ? ಈಗ ನೋಡು ನಾನು ಹೇಳ್ತೀನಿ. ಯಾರಕ್ಕ ಯಾರ ಹತ್ರ ಮಾತಾಡ್ತಾ ಇದೀಯಾ? ಯಾವ ಅಳಿಯಂದ್ರು? ಆಗೋ ಅಲ್ಲೇ ನಿಂತವ್ರೆ. ಅಳಿಯಂದ್ರೆ ಎಲ್ಲಕ್ಕ? ಯಾವ ಅಳಿಯಂದ್ರು? ಯಾರು ನಮಗೆ ಕಾಣ್ತಾನೆ ಇಲ್ವೇ? ಅಯ್ಯೋ ಪದ್ದಿ, ಕಾಣಿಸ್ತಾವನೆ ಪದ್ದಿ. ಇವನೇ ಶಿವು ನನ್ನ ಮಗಳು ಗಂಡ ಕಾಣಿಸ್ತಾವನೆ. ಅಯ್ಯೋ ನಮ್ಗಂತೂ ಯಾರು ಕಾಣಿಸ್ತಿಲ್ಲಪ್ಪ. ಇದೇನಕ್ಕ ಹಿಂಗೆ ಹೇಳ್ತಿದ್ಯಾ? ಈ ಕಡೆ ಯಾರು ಇಲ್ವಲ್ಲ. ಹಂಗಾರೆ ನನ್ನ ಅಳಿಯ ದೆಯ್ಯ ಆಗ್ಬಿಟ್ಟು ನಾನು ಕಾಣಿಸ್ಕೊಂತಾವನ. ದೆಯ್ಯ ಪದ್ದಿ ಪಾರಿ ಇದ್ದೆ ದೆಯ್ಯ ನನ್ನ ಮುಂದೆನೆ ಎಷ್ಟು ದ ನಿಂತ್ಕೊಬಿಟ್ಟವನೆ. ದೆಯ್ಯ ಇದೇನಕ್ಕ ಹಿಂಗೆ ಹೇಳ್ತೀಯಾ? ಯಾವ ದೆಯ್ಯನೂ ಇಲ್ವಲ್ಲ. ನನಗಂತೂ ಏನು ಕಾಣಿಸ್ತಿಲ್ಲ. ಪಾರಿ ನಿಂಗೆ ನಾನು ಕಾಣಿಸ್ತಾ ಇದ್ದೇನೆ? ಇಲ್ಲಪ್ಪ ನನಗೂ ಏನು ಕಾಣಿಸ್ತಿಲ್ಲ. ಸತ್ತೋಗಿರೋರು ಹೆಂಗೆ ಎದ್ದು ಬರೋಕ್ಕಾಯ್ತದೆ? ನಮ್ಮಿಬ್ರಿಗಂತೂ ಏನೂ ಕಾಣಿಸ್ತಿಲ್ಲ. ಸೌಕತಮ್ಮ ನಿಮ್ಗೆ ಏನು ಕಾಣಿಸ್ತಾ ಐತೆ? ನನ್ನ ಮುಂದೆ ಅಳಿಯಂದ್ರು ನಿಂತ್ಕೊಂಡಂಗೆ ಕಾಣಿಸ್ತಾ ಐತೆ. ಬಿಳಿ ಪಂಚೆ ಬಿಳಿ ಸಲ್ಯ ಹಾಕೊಂಡು ನನ್ನ ಮುಂದೆ ನಿಂತ್ಕೊಂಡವ್ರೆ. ಅಯ್ಯೋ ಸಾಕತ್ತಮ್ಮ, ದೆಯ್ಯ ಕಾಣಕ್ಕೆ ಶುರು ಮಾಡ್ಬಿಡ್ತಾ ಆಗ್ಲೇನೆ ನಿನ್ನ. ಅಯ್ಯೋ ಶಿವನೇ, ಇದೇ ಬಿಡು. ಅತ್ತೆ, ನಿಮ್ಮ ಮಗಳು ಒಳ್ಳೆಯವಳಲ್ಲ, ನಿಮ್ಮ ಮಗಳು ಭಾಳ ಕೆಟ್ಟವಳು. ನಿನ್ನ ಮಗಳು ನನ್ನನ್ನು ಬೇಕಂತಲೇ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಕಳೆದ್ಬಿಟ್ಟು ಬಂದಿದ್ದು ನನ್ನ. ಸರಿನೇ ಇಲ್ಲ ನಿಮ್ಮ ಮಗಳು, ನೀವು ಸರಿ ಇಲ್ಲ.
ಅಳಿ ಅಂದರೆ ನಾನೇನು ತಪ್ಪು ಮಾಡಿಲ್ಲ, ನಾನು ಏನೂ ತಪ್ಪು ಮಾಡಿಲ್ಲ. ಎಲ್ಲ ನನ್ನ ಮಗಳು ಮಾಡಿರೋದು, ನಾನು ಏನೂ ಮಾಡಿಲ್ಲ. ನನ್ನ ಕಣ್ಣಿಗೆ ಮಾತ್ರ ಯಾಕೆ ಕಾಣಿಸ್ಕೊಂತ ಇದ್ದೀರಾ ಅಳಿ ಅಂದರೆ? ಬುಟ್ಪುಡಿ, ನನ್ನ ಮಾಡಿಲ್ದಿರ ತಪ್ಪು ಎಲ್ಲನೂ ನಾನು ಅನುಭವಿಸಂಗಾಯ್ತದೆ. ಬುಟ್ಪುಡಿ ಅಳಿ ಅಂದರೆ ಬುಟ್ಪುಡಿ. ನಾನು ಯಾರನ್ನೂ ಮಾತಾಡ್ಸಕ್ಕಿಲ್ಲ, ನಿಮ್ಮನ್ನು ಯಾರನ್ನೂ ಮಾತಾಡ್ಸಕ್ಕಿಲ್ಲ. ನೀವೇನೇ ನಿಯತ್ತು ತಪ್ಪು ಮಾಡಿರೋದಲ್ವಾ, ನಾನು ಯಾರನ್ನೂ ಮಾತಾಡ್ಸಕ್ಕಿಲ್ಲ. ನೀವೇನಕ್ಕೆ ಕರ್ಕೊಂಡೋಗ್ಬಿಟ್ಟು ನಿಮ್ಮ ಮಗಳು ನಾನು ಹಂಗೆ ಮಾಡಬೇಕಿತ್ತು? ಹಾಂ, ಇದೆಲ್ಲ ನನಗೆ ತಪ್ಪಲ್ವೇ? ಇದ್ಯಾಕೆ ಸಾವುಕತ್ತಮ್ಮ ಒಬ್ಬೊಬ್ಬಳೆ ನೀ ಮಾತಾಡ್ತಾ ಇದೀಯಾ? ಅಯ್ಯೋ ಪದ್ದಿ, ನಾನೆಲ್ಲೇ ಒಬ್ಬೊಬ್ಬಳೆ ಮಾತಾಡ್ತಾ ಇದ್ದೀನಿ. ಹೊಳಿ ಅಂದ್ರು ಮುಂದೆ ನಿಂತ್ಕೊಂಡವ್ರು ಕಣ್ಲೆ, ದೆಯ್ಯ ಆಗ್ಬಿಟ್ಟು ನಿಂತ್ಕೊಂಡವ್ರೆ ಕಣ್ಲೆ. ಅದಕ್ಕೆ ನೀನು ಅವ್ರ ಹತ್ರನೇ ಏನು ತಪ್ಪಾಯ್ತು ಅಂತ ಕೇಳ್ತಾ ಇದ್ದೀನಿ. ನೀವು ಯಾರಿಗೂ ಕಾಣಿಸ್ತಿಲ್ವೇನೆ? ಇಲ್ಲಪ್ಪ ನಮಗಂತೂ ಕಾಣಿಸ್ತಿಲ್ಲ. ಅಯ್ಯೋ ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ, ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ಅಯ್ಯೋ ದೇವ್ರೆ ಕಾಪಾಡಪ್ಪ, ಈ ದೆಯ್ಯ ನನ್ನ ಹಿಂದೆ ನೀನು ಬಿದ್ದುಬಿಟ್ಟೈತಲ್ಲ. ಅಯ್ಯೋ ಶಿವನೇ, ಏನು ಮಾಡೋದು? ಯಾರ ಕಣ್ಗೂ ಕಾಣ್ತಾ ಇಲ್ಲ, ನನ್ನ ಕಣ್ಗೆ ಕಾಣಿಸ್ಕೊಂತವನಿ ಅಂದರೆ ನನ್ನ ಕತೆ ನನಗೆ ಮುಗಿಸ್ಬಿಡ್ತಾನೆ ಅಂತ ಅನ್ನಿಸ್ತದೆ. ಅಳಿ ಅಂದರೆ ನಾನೇನು ತಪ್ಪು ಮಾಡಿಲ್ಲ, ನನಗೇನು ವಿಷಯನೇ ಗೊತ್ತಿಲ್ಲ, ನನ್ನ ಮಗಳು ಗೊತ್ತಿಲ್ದಂಗೆ ಮಾಡಿರೋದು. ನನ್ನಂತೂ ಬಿಟ್ಬಿಡಿ, ನನ್ನಂತೂ ನನಗೆ ಏನು ಮಾಡಬೇಡಿ. ಇಲ್ಲ, ನಿಮ್ಮ ತಲೆ ಮೇಲೆ ಕೊಲ್ಲೇ ತಾಕ್ಬಿಡ್ತೀನಿ. ನೀವೇನೇ ಎಲ್ಲ ನಿಮ್ಮ ಮಗಳಿಗೆ ಹೇಳ್ಕೊಟ್ರದು ಮಾಡು ಅಂತ ನಿನ್ನ ಮಗಳ ಮೇಲೆ ಎತ್ತಾಕ್ಬಿಡ್ತೀನಿ. ನಾನಂತೂ ನಿಮಗೆ ಸುಮ್ಕೆ ಬಿಡೋಕ್ಕಿಲ್ಲ. ಇಬ್ರು ನೀವೆಲ್ಲ ನನಗೆ ಮೋಸ ಮಾಡಿಬಿಟ್ರಿ ಅಲ್ವಾ? ನಾನು ಬಿಡೋಕ್ಕಿಲ್ಲ ನಿಮ್ಮನ್ನ. ಸುಮ್ಮನೆ ಕರ್ಕೊಂಡೋಗ್ಬಿಟ್ಟು ಹಿಂಗೆಲ್ಲ ಮಾಡತ್ತಿ ಅಪ್ಪಲ್ವಾ? ನಾನಂತೂ ಬಿಡೋಕ್ಕಿಲ್ಲ ಪದಕ, ನಾನಂತೂ ಬಿಡೋಕ್ಕಿಲ್ಲ. ಪದಿ ನಿನ್ನ ಹತ್ರ ಎತ್ಬಿಟ್ಟು ನಿನ್ನ ಹತ್ರ ನೀ ಮಾತಾಡ್ತಾ ಇದ್ದೀಯಾ? ಇಲ್ವಲ್ಲ ನನಗೇನೋ ಕಾಣಿಸ್ತಾನೆ ಇಲ್ವಲ್ಲ. ಪದ್ದಿ ಅಕ್ಕ ಅಂತಾನೇನೋ ಅಂತ ಐತಿದೆಯ್ಯ, ನೀನು ಕಾಣಿಸ್ತಿಲ್ವಾ? ಇಲ್ಲ ನನಗೆ ಯಾರೋ ಕಾಣಿಸ್ತಿಲ್ವಲ್ಲ. ಅದೇನು ಗೊತ್ತಾ ಪದ್ದಿ, ದೆಯ್ಯಕ್ಕೆ ಯಾರ ಮೇಲೆ ಯಾನೇ ಸಿಟ್ಟಿರ್ತದೋ, ಯಾರು ಅನ್ಕೊಂಡ್ರೆ ಆಗಕ್ಕಿಲ್ವೋ ಅವ್ರ ಕಣ್ಣಿಗೆ ನೆನೆ ಶಾನೆ ಕಾಣಿಸೋದು. ಎಲ್ಲೋ ಸಾವಕ ತಮ್ಮನ ಕಂಡ್ರೆ ಆಗಕ್ಕಿಲ್ಲ ಅನ್ನಿಸ್ತದೆ. ಅದಕ್ಕೆ ಸಾವಕ ತಮ್ಮನ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇರೋದು. ನಿನ್ನ ಕಣ್ಣಿಗೆ ಇಲ್ಲೇ ಕುಂತ್ಕೊಂಡಿದ್ರು ಕಾಣಿಸ್ತಾನೇ ಇಲ್ಲ ನೋಡು. ಅಯ್ಯೋ ಅಯ್ಯೋ ಅಯ್ಯೋ, ಮಾಡ್ರದ ನನ್ನ ಮಗಳು ಅನ್ಭವಿಸ್ತಿರೋದು ನಾನೇ. ಇದೆಯ್ಯ ಯಾರ ಕಣ್ಗೂ ಕಾಣಿಸ್ತಾ ಇಲ್ಲ, ನನ್ನ ಕಣ್ಗೆ ಕಾಣಿಸ್ಬೇಕನಪ್ಪ ಶಿವನೇ. ಯಾವಳ ಕಣ್ಗನ ಕಾಣಿಸ್ಬಾರ್ದೆ. ಮೊದಲು ಇಲ್ಲಿಂದ ಹೊಂಟೋಗ್ಬಿಡ್ಬೇಕು ನಾನಂತೂ. ಇಲ್ಲೇ ಇದ್ಬಿಟ್ರೆ ಈ ದೆಯ್ಯದ ಕಾಟಕ್ಕೆ ನಾನಂತೂ ಸತ್ತೇ ಹೋಗ್ಬಿಡ್ತೀನಿ ಅನ್ನಿಸ್ತದೆ. ದೆಯ್ಯನೂ ಬೇಡ, ಈ ದೆಯ್ಯದ ಸವಸನೂ ಬೇಡ. ಸುಮ್ಮನೆ ಯಾಕೆ ಇಲ್ಲಿಂದ ಹೊಂಟೋಗ್ಬಿಡೋಣ. ಪದಿ ನಾನು ಹೋಯ್ತೀನಿ. ನಾನು ಬಿಡಕ್ಕಿಲ್ಲ. ನಾನು ಯಾಕೆ ಕಳ್ದಾಕ್ಬೇಕಿತ್ತು? ನಾನು ಬಿಡಕ್ಕಿಲ್ಲ. ಅಯ್ಯೋ ನೀನೇ. ಅಯ್ಯೋ ಇವನ್ ಹೆಂಗ ನಮ್ಮ ಒಳಗಡೆ ಕರಿಬೇಕಲ್ಲೇ, ಏನೇ ಮಾಡೋದು? ನನಗೂ ಅದೇನೇ ಗೊತ್ತಾಯ್ತಿಲ್ಲ. ಪದ್ದಿ ದೆಯ್ಯ ಅಡ್ಡಾಕೈತ್, ನನ್ನ ಮನೆ ಬಿಟ್ಬಿಟ್ಟು ಹೋಗ್ಬೇಡ ಅಂತ. ಪದ್ದಿ ಬಾರೆ ಬುಡ್ಸ್ ಬಾರೆ. ಅಲ್ಲಿ ದೆಯ್ಯ ಇದ್ರೆ ಅಲ್ವಾ ಬಿಡ್ಸಕ್ಕೆ? ನನಗಂತೂ ಏನು ಕಾಣಿಸ್ತಿಲ್ಲಪ್ಪ. ಸುಮ್ಮನೆ ಹಂಗೆ ಕೈ ನಿಂಗೆ ಅಂದ್ಬಿಟ್ಟು ಹೊಂಟೋಗ್ಬಿಡಿ. ನನಗೇನೋ ಏನೋ ಕಾಣಿಸ್ತಿಲ್ಲ ಅನ್ನಿಸ್ತೈತೆ. ಏನೂ ಇಲ್ಲ. ಇಲ್ಲ ಪದಿ, ದೆಯ್ಯ ಅಡ್ಡ ಹಾಕ್ಬಿಟ್ಟೈತೆ ನನ್ನ. ದೆಯ್ಯ ಕೈ ಅಡ್ಡ ಇಟ್ಬಿಟ್ಟು ಹೋಗ್ಬಾರ್ದು ಅಂತ ಹೇಳ್ತೈತೆ. ಏನು ಮಾಡೋದು ಅಂತಾನೆ ಗೊತ್ತಾಯ್ತಿಲ್ಲ. ಸಾಕತ್ತ ಮರೆ, ನಡೀರಿ. ಯಾ ದೆಯ್ಯ ಅಡ್ಡ ಹಾಕುದೇನಂತೆ? ಹಿಂಗೆ ತೊಳ್ಕೊಂಡು ಹೋಗ್ಬಿಡಿ. ನಮ್ಗಂತೂ ಏನು ಕಾಣಿಸ್ತಿಲ್ಲಪ್ಪ. ನೀವು ಯಾಕೆ ತಲೆ ಕೆಡ್ಸ್ಕೊಂತೀರಾ? ಪಟ ಅಂತ ಹಿಂಗೆ ಓಡೋಗ್ಬಿಡಿ, ಏನಾಗಕ್ಕಿಲ್ಲ. ಓಡೋಗಕ್ಕೆ ದೆಯ್ಯ ಅಲ್ಲೇ ನಿಂತೈತಲ್ಲ. ಆ ದೆಯ್ಯದ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ, ಹಿಂಗೆ ಹೊಂಟೋಗ್ಬಿಡಿ ಸುಮ್ಕೆ ನೆನೆಯ. ಅಯ್ಯೋ ಹೆಂಗೋದ್ರು ನನ್ನ ಕೈ ಏನು ಮಾಡ್ತದೋ ದೆಯ್ಯ ಅಂತಾನೆ ಭಯ ಆಯ್ತೈತೆ. ಸರಿ ಈ ಹೊರಟೈತಿ ನಿಂಗೆ ನೆನೆಯ. ಅತ್ತೆ ಅಲ್ಲ ನೀನು, ಕತ್ತೆ. ನಿನ್ನ ಮಗಳು ಬುದ್ಧಿನೇ ಕಲಿಸಿಲ್ಲ. ನಿನ್ನ ಮಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ನಿಂಗೂ ಬುದ್ಧಿ ಕಲಿಸ್ತೀನಿ. ಬದ್ದೆ ದೆಯ್ಯ ಮಾತಾಡ್ತೈತೆ. ಅಯ್ಯೋ ಸಾಕತ್ತ ಮರೆ, ನೀವು ಬರ್ರಂತ ಓಡೋಗ್ಬಿಡಿ ಸುಮ್ಕೆ ನೆನೆಯ. ಹಬ್ಬ ಸದ್ಯ ಓದ್ಲು. ಅಯ್ಯೋ ಅತ್ತೆ ಓಡಂಟೈತೆ ಪದಕ್ಕ. ಲೋ, ನಾನು ಸುಮ್ಕೆ ನೆನೆಯ, ಒಳಗಡೆ ಇರು, ಎಲ್ಲೂ ಬರ್ಬೇಡ ಅಂತ ಹೇಳಿದ್ದೆ ತಾನೇ? ಏನಕ್ಕೆ ಬಂದೆ? ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ನೆನೆಯ. ಹೇಳಿದ ಮಾತು ಹೊಸಿನೂ ಕೇಳಕ್ಕಿಲ್ಲ. ಅಲ್ಲ ಮತ್ತೆ ಆಯಮ್ಮ ಮಾಡತ್ತೆ ಒಪ್ಪಲ್ವೇ? ಹಂಗೆ ಯಾಕೆ ಹಂಗೆ ಮಾಡಬೇಕು? ಆಯಮ್ಮನೇ ಮಗಳಿಗೆ ಹೇಳ್ಕೊಟ್ಟಿದ್ದಾಳೆ ಬುಟ್ಬಿಟ್ ಬಾ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀ ಬುಟ್ಬಿಟ್ಟು ಬಂದಿರೋದು. ಅದಕ್ಕೆ ನೀ ಆಯಮ್ಮಗೆ ಸರಿಯಾಗಿ ಹೊಡಿಬೇಕಿತ್ತು. ನಾನು ಆಯಮ್ಮನ ಅದಕ್ಕೆ ಇರಿಸ್ಕೊಂಡ್ರೆ ನೀವು ನೋಡಿದ್ರೆ ಏನು ಮಾಡೇ ಇಲ್ಲ. ನೋಡು ಈಗ ಬುಡಿ, ನಾನು ಹೋಗ್ಬಿಟ್ಟು ಮಂತಕ್ಕೆ ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಬರ್ತೀನಿ ಸರಿಯಾಗಿ. ಹಂಗೆಲ್ಲ ಅನ್ಬಾರ್ದು. ನಾವು ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದೀವಿ ತಾನೆ. ನೀ ಸುಮ್ಕೆ ಒಳಗಡೆ ಹೋಗಿ ಕುಂತ್ಕೊ ಹೋಗು. ಯಾರಣ್ಣ ಬಂದ್ರೆ ನೀನು ಈಚೆ ಕಡೆಗೆ ಬರಬೇಡ. ಒಂದು 2 ದಿನ ನಾನು 7 ಗಂಟೆ ಬರ್ಕೊಡುದು ನೀನು, ಸರಿನಾ? ಇಲ್ಲಾಂದ್ರೆ ಇನ್ನೊಂದ್ಸಲ ಎತ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ ನೀಯ. ನಾನು ಹೋಗಕ್ಕಿಲ್ಲ. ಮತ್ತೆ ಸುಮ್ಮನೆ ಒಳಗಡೆ ಹೋಗು. ಯಪ್ಪ ಸದ್ಯ ಇಬ್ರಿಗೂ ಸರಿಯಾದ ಟೈಮಾಗ ಒಳ್ಳೆ ಐಡಿಯಾ ನೆನೆಯ ಬಂದ್ಬಿಡ್ತು. ಇಲ್ಲ ಅಂದಿದ್ರೆ ಆ ಸಾವಕತ್ತಿನ ಕಳ್ಸಕ್ಕೆ ಆಯ್ತಾ ಇರಲಿಲ್ಲ ನಮ್ಮ ಕೈಲಿ. ಜೊತೆಗೆ ಸಾವಕತ್ತಿಗೆ ಸರಿಯಾಗಿ ಆಮರಿಸ್ಬಿಟ್ವಿ ದೆಯ್ಯ ಅಂತ ಅನ್ಕೊಂಡು. ಸಾವಕತ್ತಿಗಂತೂ ಗ್ಯಾರಂಟಿ ಚಳಿ ಜ್ವರ ಬಂದು ಮನೆ ಕಂತಲ್ಲಿ ನೋಡ್ತಾ ಇರು. ಮನೆ ಕಳ್ಳಿ ಸುಮ್ಕಿರು. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನಂಗೆ ಮಾಡೋದೆಲ್ಲ ಅಲ್ಕ ಕೆಲಸನೇನಿಯ. ಇವಳು ಮಗಳು ಇಬ್ರುನುವೆ ಆಮೇಕಿಂದ ಬಂದ್ಬಿಟ್ಟು ಕೈ ಕಾಲು ಹಿಡಿಯೋದು. ಸರಿಯಾಗಿ ಎದ್ರಿಕೊಂಡೋಗಳು ಸುಮ್ಕಿರು. ಸರಿಯಾಗಿ ಮಾಡವನಿ ಇವನು ಹಂಗೆ ಆಗ್ಬೇಕು ಅವಳಿಗೆ. ಅದೇಯ ಮತ್ತೆ. ಬಿಡು ಹೋಗ್ಲಿ.